ನಮಸ್ಕಾರ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ಸಂಘಟನೆಯ ವತಿಯಿಂದ ರಾಜ್ಯ ಪದಾಧಿಕಾರಿಗಳ ಮರು ಆಯ್ಕೆಯನ್ನು ಮಾಡಲಾಯಿತು. ಎಲ್ಲರ ಸರ್ವಮತಗಳಿಂದ ಮತ್ತು ಎಲ್ಲರ ಸಹಕಾರದಿಂದ ಈ ಕೆಳಕಂಡ ಹೆಸರುಗಳನ್ನು ನಾನು ಇವತ್ತಿಗೆ ಘೋಷಣೆಯನ್ನು ಮಾಡುತ್ತೇನೆ. ರಾಜ್ಯಾಧ್ಯಕ್ಷರಾಗಿ ಮಂಜುನಾಥ್ ನಾಟಿಗಾರನನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ರಾಜ್ಯ ಉಪಾಧ್ಯಕ್ಷರಾಗಿ ರುದ್ರಯ್ಯ ಸ್ವಾಮಿ ಹಿರೇಮಠ್, ರಾಜ್ಯ ಉಪಾಧ್ಯಕ್ಷರಾಗಿ ಯಶವಂತ್ ಮಾಧರ್, ರಾಜ್ಯ ಖಜಾಂಚೆ ಯರ್ಗುಳಪ್ಪ ಬಿರಾದರ್, ರಾಜ್ಯ ಕಾರ್ಯದರ್ಶಿ ಶಿವಾನಂದ್ ಮಶಿಬ್ನಾಳ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ವಾಲ್ಮೀಕಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಮುರಾಳ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ರಮೇಶ್ ಗೌಡರ್, ರಾಜ್ಯ ಸಂಚಾಲಕರಾಗಿ ಕರಿಯಪ್ಪ ಮುಟ್ಟಿಗಿ, ರಾಜ್ಯ ಸಹಕಾರ್ಯದರ್ಶಿ ಪರಶುರಾಮ್ ಪೂಜಾರಿ, ರಾಜ್ಯ ಸಹಕಾರ್ಯದರ್ಶಿ ಶಿವ ತಳವಾರ್, ರಾಜ್ಯ ಯುವ ಘಟಕದ ಅಧ್ಯಕ್ಷರು ಮನೀಶ್ ಚಲವಾದಿ, ರಾಜ್ಯ ಮಾಧ್ಯಮ ಸಂಚಾಲಕರು ರಮೇಶ್ ಮಾಧವ್, ರಾಜ್ಯ ಮಹಿಳಾ ಮುಖಂಡರು ಪಾರ್ವತಿ ಚಲವಾದಿ, ಭಾಗ್ಯಶ್ರೀ ನಾಯಕ್, ಜಯಶ್ರೀ ಪಿಲ್ಲೆ, ಗೀತಾ ಹರಿಜನ್ ಮತ್ತು ರಾಜ್ಯ ಸಲಹೆಗಾರರು ಮಹೇಶ್ ಬಲ್ಬಟ್ಟಿ, ಬಸವರಾಜ್ ಗೌಡರ್, ಚಾಂದ್ ಸಾಬ್ ನದಾಫ್, ಶಿವಪ್ಪ ಹಗಿದಾಳ್, ಪರಶುರಾಮ್ ವೆಂಕಟೇಶ್ವರ, ಚಂದ್ರಶೇಖರ್ ಗಲ್ಗಾರ್. ಈ ಸಭೆಯಲ್ಲಿ ಸರ್ವ ಮತಗಳಿಂದ ರಾಜ್ಯ ಸಮಿತಿಯನ್ನು ಆಯ್ಕೆ ಮಾಡಲಾಗಿದೆ. ನಾನು ಸಮಸ್ತ ಗೋವಾ ಕನ್ನಡಿಗರಲ್ಲಿ ಒಂದು ವಿನಂತಿ: ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಘಟನೆ ಗೋವಾ ಕನ್ನಡಿಗರದೊಂದು ಆಸ್ತಿ. ನಾವು ಗೋವಾ ಕನ್ನಡಿಗರ ಪರವಾಗಿ ಸದಾಕಾಲ ತಮ್ಮ ಸೇವೆ ಮಾಡಲಿಕ್ಕೆ ನಾವು ನಮ್ಮ ರಾಜ್ಯ ಸಮಿತಿಯನ್ನು ನಾವು ಸಿದ್ಧರಾಗಿದ್ದೀವಿ. ಅದಕ್ಕಾಗಿ ಇಷ್ಟು ದಿನ ತಮ್ಮ ಸಹಕಾರದಿಂದ ಇಷ್ಟು ಸಂಘಟನೆ ಬೆಳೆದಿದೆ. ಅದಕ್ಕಾಗಿ ಸಮಸ್ತ ಗೋವಾ ಕನ್ನಡಿಗರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರಿಗೆ ನಾನು ನಮಸ್ಕಾರ ತಿಳಿಸುತ್ತೇನೆ. ಧನ್ಯವಾದಗಳು. ನಮ್ಮೆಲ್ಲರ ಬಹುಮತವನ್ನು ಆಯ್ಕೆ ಮಾಡಿದ್ರಿ, ಬಹಳ ಸಂತೋಷದ ವಿಷಯ. ಅದರಂತೆ ಮುಂದಿನ ದಿನಮಾನಗಳಲ್ಲಿ ಈಗ ಇದಕ್ಕಿಂತ ಹಿಂದೆ ಯಾವ ರೀತಿ ನಮ್ಮ ಕಾರ್ಯಕ್ರಮ ನಡೀತಿದ್ವಲ್ಲ, ಅದಕ್ಕಿಂತಲೂ ಹೆಚ್ಚಿನ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಮತ್ತು ಕನ್ನಡಿಗರ ಸೇವೆಗಾಗಿ, ಕನ್ನಡಿಗರ ಒಳಿತಿಗಾಗಿ, ಸಮಸ್ತ ಎಲ್ಲ ಕನ್ನಡಿಗರ ಒಳಿತಿಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ಬೇಕಂತ ಒಂದು ಇಷ್ಟಪಟ್ಟಿವು. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮ ಸತತ ನಡೀತಾ ಇರ್ತೈತಿ. ಮತ್ತು ಮುಂದಿನ ದಿನಮಾನಗಳಲ್ಲಿ ಏನೇ ಸಮಸ್ಯೆಗಳಿದ್ರು ಎಲ್ಲ ಸಮಸ್ಯೆಗೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ ಅಂತ ಹೇಳಿ ನಾನು ಹೇಳ. ಜಯ ಹಿಂದ್, ಜಯ ಕರ್ನಾಟಕ. ಕೂಡಿ ಬಹಳ ಅದ್ದೂರಿಯಾಗಿ ಇಲ್ಲಿ ನಮ್ಮ ಒಂದು ಸಂಘಟನೆ ಕಟ್ಟುವ ಪರವಾಗಿ ಬಹಳ ಅತ್ಯುತ್ತಮವಾದ ಮಾತನ್ನು ಇಲ್ಲಿ ಚರ್ಚೆ ಆಯಿತು. ಅದೇ ರೀತಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿಯನ್ನು ನೀಡಿದರು ಅಧ್ಯಕ್ಷರು. ಈ ಜವಾಬ್ದಾರಿಯನ್ನು ನೀಡ್ಯಾರ ಆ ವ್ಯಕ್ತಿಗಳು ಪೂರಾ ಸಂಪೂರ್ಣ ಆ ಕೆಲಸವನ್ನು ವಹಿಸಿಕೊಂಡು ನಡೆಸಿಕೊಡ್ಬೇಕಂತಂದು ನಮ್ಮೆಲ್ಲ ಕಮಿಟಿಯವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೇನೆ. ನಮಗೂ ಕೂಡ ಒಂದು ಸಲಹೆಗಾರ ಅಂತಂದು ಈ ಕಮಿಟಿಯಲ್ಲಿ ನೇಮಕ ಮಾಡಿದ್ದಾರೆ. ಜವಾಹರನಗರದ ಘಟಕವಾಗಲಿ ಹಾಗೂ ಈ ರಾಜ್ಯ ಸಮಿತಿಯಲ್ಲಿ ಆಗಲಿ ನಿಷ್ಠಾವಂತದಿಂದ ಈ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀನಿ ಅಂತಂದು. ನಮಸ್ಕಾರ. ನಾವು ಇಷ್ಟು ದಿನ ಜವಾಹರನಗರ ಘಟಕದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ಇವತ್ತಿನ ದಿವಸ ರಾಜ್ಯ ಒಂದು ಸಂಘಟನೆಯನ್ನು ರಕ್ಷಣಾ ವೇದಿಕೆ ಅವರು ಮಾಡಿದರು. ಅದರಲ್ಲಿ ನಮಗೊಂದು ಪೋಸ್ಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾವು ನಿಷ್ಠಾವಂತದಿಂದ ಎಲ್ಲ ಕಾರ್ಯ ಮಾಡ್ತೀವಿ. ಎಲ್ಲರೂ ಕೂಡಿ ಎಲ್ಲ ಘಟಕ ಆಗಲಿ ರಾಜ್ಯವಾಗಲಿ ಕೂಡಿ ಮಾಡಿ ಯಶಸ್ವಿ ಮಾಡ್ತೀವಿ ಎಂದು ಕೇಳ್ತೇನೆ. ನಮಸ್ಕಾರ. ನಾನು ರಮೇಶ್ ಗೌಡ ಅಂತ ಜವಾಹರನಗರ ಘಟಕದ ಕಾರ್ಯದರ್ಶಿಯಾಗಿ ಇಷ್ಟು ದಿನ ಕಾರ್ಯದರ್ಶಿಯಾಗಿ ಈಗ ಘಟಕದ ರಾಜ್ಯದಲ್ಲಿ ಸಂಘಟನೆ ಕಾರ್ಯದರ್ಶಿ ಅಂತ ನೇಮಕ ಮಾಡಿದ್ದಾರೆ. ಇದೇ ಥರ ನಾವು ಯಾವ ಥರ ಮೊದಲ ಫಂಕ್ಷನ್ ಯಾವುದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾವ ಫಂಕ್ಷನ್ ಹೇಗೆ ಮಾಡ್ತೀವಿ, ಇದೇ ಥರ ಇದನ್ನು ಮುಂದೂಡಬೇಕು. ಅನಿವಾರ್ಯ ಇನ್ನೂ ಗೋವಾ ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ. ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು, ಸುದ್ದಿ, ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ.